ಅಸ್ಸಲಾಂ ವಲೈಕುಮ್ ಡಿಯರ್ ಸ್ಟೂಡೆಂಟ್ಸ್, ಎಲ್ಲ ಹೇಗಿದ್ದೀರಾ? ಸೊ ಎಕ್ಸಾಮ್ ಪ್ರಿಪ್ರೇಷನ್ಗೋಸ್ಕರ ನಿಮಗೆ ಈ ತರಗತಿಯಲ್ಲಿ ನಾನು 2015ಇಂದ ಯಾವ್ಯಾವ ಕ್ವಶನ್ಸ್ ಕೇಳಿದ್ದಾರೆ, ಅದು ರಿಪೀಟ್ ಕೂಡ ಆಗಿದೆ, ಅದನ್ನೆಲ್ಲ ತೋರಿಸ್ತಾ ಇದ್ದೀನಿ. ಪ್ರಾಕ್ಟೀಸ್ ಮಾಡಿ. तो बच्चों 2015 से आपको जो भी क्वेश्चंस पूछे गए हैं यहाँ पे क्वेश्चन पेपर्स में मैं दिखा रही हूँ, वही प्रैक्टिस करना है आपको. ಸೊ ಇಲ್ಲಿ ಏನಪ್ಪ ಅಂದರೆ ಸ್ಟಾರ್ ಅಂತ ಕೊಟ್ಟಿದ್ದಾರಲ್ಲ, ಅದು ನಿಮ್ಮ ಸಿಲೆಬಸ್ ಅಲ್ಲ 2015ಇಂದದು. ಸೊ ಇವಾಗ ಅದು ಇಲ್ಲ. ಸ್ಟಾರ್ ಯಾವ್ದು ಕ್ವಶನ್ಗೆ ಇಲ್ಲ ಅಲ್ವಾ, ಅದನ್ನು ಪ್ರಾಕ್ಟೀಸ್ ಮಾಡಿ. जहाँ पे क्वेश्चन में स्टार नहीं है वो आपको प्रैक्टिस करना है. तो 2015 में 1 ಮಾರ್ಕ್ಸ್ ಕ್ವಶನ್ देखिए. ಕೌರವ ಸೇನೆಯು ಉತ್ತರ ಕುಮಾರನಿಗೆ ಹೇಗೆ ಕಾಣಿಸಿತು? ಸೂರರ ಸತಿಯರ ಸ್ಥಾನವನ್ನು ಯಾರು ತುಂಬುತ್ತಾರೆ? ಗಿಳಿಯ ತತ್ವನಿಷ್ಠೆ ಯಾವುದಾಗಿತ್ತು? ಗೋಪಾಲನ ಬೆಳಗ್ಗಿನ ಮುಖ್ಯ ಕೆಲಸ ಯಾವುದಾಗಿತ್ತು? 2-3 ಸೆಂಟೆನ್ಸ್. 2 ಮಾರ್ಕ್ಸ್ ಕ್ವಶನ್. ಕಾದು ನಡೆ ಎಂದು ಅರ್ಜುನನು ಉತ್ತರ ಕುಮಾರನನ್ನು ಏಕೆ ಒತ್ತಾಯಿಸಿದನು? ಗಿಳಿಯು ಇಂದ್ರನನ್ನು ಎಂತಹ ವರವನ್ನು ಕೇಳಿತು? ಪುಟ್ಟರಾಜ ಗವಾಯಿಯವರಿಗೆ ದೊರೆತಿರುವ 4 ಪ್ರಶಸ್ತಿಗಳನ್ನು ಹೆಸರಿಸಿ. ಅಸಹಾಯಕ ಅಂಧರಿಗೆ ಯಾವ ಮಾತುಗಳಿಂದ ನೀವು ಧೈರ್ಯ ತುಂಬುವಿರಿ? CPKಯವರು ಪ್ರತಿಯೊಬ್ಬರೂ ತನ್ನದಾದ ಕರ್ತವ್ಯವನ್ನು ಹೇಗೆ ಮಾಡಬೇಕೆನ್ನುತ್ತಾರೆ? ಸೊ 2015ಅಲ್ಲಿ ಇಷ್ಟು ಕ್ವಶನ್ಸ್ ನಿಮಗೆ ಇಂಪಾರ್ಟೆನ್ಸ್, ಪ್ರಾಕ್ಟೀಸ್ ಮಾಡಿ. ಸೊ ಪೋಯಮಲ್ಲಿ ನೋಡಿ, ನಿಮಗೆ ಪದ್ಯದಲ್ಲಿ ನೀರ ಕಂಡಲ್ಲಿ ಬಸವಣ್ಣನವ್ರದ್ದು ಇದೆ ಅಲ್ವಾ, ಆ ಒಂದು ಪದ್ಯವನ್ನು ಕೇಳಿದ್ದಾರೆ. ನೆಕ್ಸ್ಟ್ ನಿಮಗೆ ಇದು ಸ್ಟಾರ್ ಇದೆ ಅಲ್ವಾ, ಅದು ಇಲ್ಲ, ಬೇರೆ ಸ್ಟಾಂಜ ಇದೆ ಟೆಕ್ಸ್ಟ್ ಬುಕ್ಕಲ್ಲಿ, ಚೆಕ್ ಮಾಡಿ. ಕವಿ ಪರಿಚಯಲ್ಲಿ ನಿಮಗೆ ಕುವೆಂಪು ಮತ್ತು ಬಸವರಾಜ ಸಾದರ ಕೇಳಿದ್ದಾರೆ. ಮೊದಲು ನಿಮಗೆ 2 ಕವಿ ಪರಿಚಯ ಇರ್ತಿತ್ತು ಅವರಿಗೆ, ಈಗ ಓನ್ಲಿ 1 ಕವಿ ಪರಿಚಯ. ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ಗುರಿ ಪದ್ಯದ್ದು ಕೇಳಿದ್ದಾರೆ ನೋಡಿ, 8-10 ವಾಕ್ಯ. ಮಾನವತೆಯ ಸಾರ್ಥಕತೆಯನ್ನು ಗುರಿ ಕವನದಲ್ಲಿ ಹೇಗೆ ವರ್ಣಿಸಲಾಗಿದೆ? ಜೀವನದ ಪರಮ ಗುರಿಯನ್ನು ಕುರಿತು ಗುರಿ ಪದ್ಯವು ನೀಡುವ ಸಂದೇಶವನ್ನು ವಿವರಿಸಿ. ಇಲ್ಲಿ ನೋಡಿ, ನಿಮಗೆ ಪದ್ಯನೂ ಕೂಡ ಸೇಮ್ ಒಂದು ಪದ್ಯದಿಂದ ಕೇಳ್ತಾರೆ. 2 ಸ್ಟಾಂಜ ಆಪ್ಷನ್ಸ್ ಇರುತ್ತೆ. 8-10 ವಾಕ್ಯ ಕೂಡ ಅಷ್ಟೇ. ನಿಮಗೆ ಒಂದೇ ಲೆಸನಿನ 2 क्वेश्चंस बರುತ್ತೆ, ಒಂದು अटेंड ಮಾಡಬೇಕು. एक ही जो पद्य भाग में है वही भी सेम पद्य में 2 स्टांजा लिखना है. वैसे ही 8-10 वाक्य 8-10 सेंटेंस भी आपको क्या करना है, सेम क्वेश्चन के 2 क्वेश्चन आएंगे सेम लेसन्स के. आपको सिर्फ क्या करना है, 1 अटेंड करना. यहाँ पे ಗಾದಿ ಮಾತುಗಳು. ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಈ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಇದೆಯಲ್ವ, ತುಂಬ ಸರಿ ಕೇಳಿದ್ದಾರೆ, ಇಂಪಾರ್ಟೆಂಟ್ ಕ್ವಶನ್. ಕೈ ಕೆಸರಾದರೆ ಬಾಯಿ ಮೊಸರು. ಸೊ ಜೂನಲ್ಲೂ ಕೂಡ 2015ಅಲ್ಲಿ 1 ಮಾರ್ಕ್ಸ್ ಕ್ವಶನ್ ನೋಡೋಣ ಈಗ. ಬೇಡನು ವಿಷ ಸವರಿದ ಬಾಣಗಳನ್ನು ಏಕೆ ಸಿದ್ಧ ಕೊಂಡಿರುತ್ತಿದ್ದನು? ಯಾಕೆ ಅವನು ವಿಷ ಸವರಿದ ಬಾಣವನ್ನು ರೆಡಿ ಮಾಡ್ಕೊತಾ ಇದ್ದ, ಸಿದ್ಧ ಮಾಡ್ಕೊತಿದ್ದ ಅಂತ. ಬೇಡನು ವಿಷ ಸವರಿದ ಬಾಣಗಳನ್ನು ಏಕೆ ಸಿದ್ಧ ಮಾಡಿಕೊಳ್ಳುತ್ತಿದ್ದನು? ರೀಸನ್ ನಿಮಗೆ ಗೊತ್ತಿದೆ ಅದು. ನೆಕ್ಸ್ಟು, ಭಾರತೀಯ ಸಂಗೀತದ 2 ಶೈಲಿಗಳಾವುವು? ಪುಟ್ಟರಾಜ ಗವಾಯಿಯವರು ಹಿಂದಿಗೆ ಅನುವಾದಿಸಿದ ಯಾವುದಾದರೂ ಒಂದು ಕೃತಿಯನ್ನು ಹೆಸರಿಸಿ. ರೀಸೆಂಟಾಗಿ ಏನು ಕ್ವಶನ್ ಕೇಳಿಲ್ಲ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನನ್ನ ಗೋಪಾಲ ನಾಟಕದಲ್ಲಿ ಬರುವ ಬನದ ಗೋಪಾಲ ಯಾರು? ಆ ಗೋಪಾಲ ಇದೆಯಲ್ವ, ಬನದ ಗೋಪಾಲ, ಅವ್ರು ಯಾರು ಅಂತ ಬರಿಬೇಕು. ನೆಕ್ಸ್ಟು 2 ಮಾರ್ಕ್ಸ್ ಕ್ವಶನಲ್ಲಿ ಗಿಳಿಯು ಇಂದ್ರನಲ್ಲಿ ಯಾವ ವರವನ್ನು ಕೇಳಿತು? ಇದನ್ನು ನೋಡಿ, ಇಲ್ಲಿ CPK ಅವರು ತುಂಬ ಸರಿ ಕೇಳಿದ್ದಾರೆ, ಪ್ರತಿ ವರ್ಷ ಕೇಳ್ತಾರೆ ಈ ಕ್ವಶನ್ ನೋಡಿ. ಕವಿ CPKಯವರು ಪ್ರತಿಯೊಬ್ಬರು ತನ್ನರಾದ ಕರ್ತವ್ಯವನ್ನು ಹೇಗೆ ಮಾಡಬೇಕೆಂದು ಹೇಳಿದ್ದಾರೆ? ನೆಕ್ಸ್ಟ್ ಕ್ವಶನ್, ದೇವರ ಬಗೆಗಿನ ಜ್ಞಾನವಿಲ್ಲದೆ ಫಲವಿಲ್ಲವೆಂದು ತಿಳಿಸಲು ಅಕ್ಕಮಹಾದೇವಿ ನೀಡಿರುವ ನಿದರ್ಶನಗಳಾವುವು? ಅಕ್ಕಮಹಾದೇವಿ ವಚನಗಳಲ್ಲಿ ಇದು ಬರುತ್ತೆ. ನೆಕ್ಸ್ಟ್ ಇಲ್ಲಿ ನಿಮಗೆ ಇಲ್ಲೂ ಕೂಡ ಕುವೆಂಪು ಕೇಳಿದ್ದಾರೆ, ಗೋಪಾಲಕೃಷ್ಣ ಅಡಿಗ. ಇಲ್ಲಿ ನೋಡಿ 8-10 ವಾಕ್ಯ ಕೂಡ ಇದು ಇಲ್ಲ ಬಿಡಿ ನಿಮಗೆ ಸಿಲೆಬಸ್ಗೆ, ಬಟ್ ಇಲ್ಲಿ ಕೇಳಿದ್ದಾರೆ ನೋಡಿ. ಅರ್ಜುನ ಮತ್ತು ಉತ್ತರ ಕುಮಾರನ ಸಂಭಾಷಣೆಯ ಸ್ವಾರಸ್ಯವನ್ನು ನಿಮ್ಮ ಮಾತುಗಳಲ್ಲಿ ವಿವರಿಸಿ. ತುಂಬ ಇಂಪಾರ್ಟೆಂಟ್ ಕ್ವಶನ್. ಅರ್ಜುನ ಮತ್ತು ಉತ್ತರ ಕುಮಾರನ ಗುಣ ಸ್ವಭಾವಗಳನ್ನು ಕುಮಾರವ್ಯಾಸನು ಹೇಗೆ ವರ್ಣಿಸಿದ್ದಾರೆ? ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಈ 2 ಕ್ವಶನ್ಸಲ್ಲಿ ನಿಮಗೆ ಯಾವುದಾದ್ರೂ ಪ್ರಾಕ್ಟೀಸ್ ಮಾಡಿ. ಇಲ್ಲ ಏನು ಬರಲ್ಲ ಅಂದರೆ 2-3 ಸೆಂಟೆನ್ಸ್ ಕ್ವಶನ್ಸ್ಗಳೆಲ್ಲ ಬರಿಬೋದು. 1 ಮಾರ್ಕ್ಸ್ ಕ್ವಶನ್ ಎಲ್ಲ ನೀವು ಇಲ್ಲಿ ಬರಿಬೋದು. 2016ಅಲ್ಲಿ ಕೌರವ ಸೇನೆಯು ಉತ್ತರನಿಗೆ ಹೇಗೆ ಕಾಣಿಸಿತು? ವೆರಿ ಇಂಪಾರ್ಟೆಂಟ್ ಕ್ವಶನ್. ಗಿಳಿಯ ಯಾವ ಗುಣವನ್ನು ಇಂದ್ರನು ಮೆಚ್ಚಿಕೊಂಡನು? ಹಾಗೂ ಗೋಪಾಲನ ಬೆಳಗ್ಗಿನ ಮುಖ್ಯ ಕೆಲಸ ಯಾವುದಾಗಿತ್ತು? ಇವೆಲ್ಲ 1 ಮಾರ್ಕ್ಸ್ ಕ್ವಶನ್. 2 ಸೆಂಟೆನ್ಸ್ ನೋಡಿ, 2 ಮಾರ್ಕ್ಸ್ ಕ್ವಶನ್, 2-3 ಸೆಂಟೆನ್ಸ್. ಮರವನ್ನು ಬಿಟ್ಟು ಹೋಗದೇ ಇರಲು ಗಿಳಿಯು ನೀಡಿದ ಸಮರ್ಥನೆ ಯಾವುದು? ಈ ನೋಡಿ ಮತ್ತೆ ಈ ಕ್ವಶನ್ ಕೇಳಿದರೆ, ಕವಿ CPKಯವರು ಪ್ರತಿಯೊಬ್ಬರು ತನ್ನದಾದ ಕರ್ತವ್ಯಗಳನ್ನು ಹೇಗೆ ಮಾಡಬೇಕೆನ್ನುತ್ತಾರೆ? ನೋಡಿ ಎಷ್ಟು ಸರಿ ರಿಪೀಟ್ ಆಗಿದೆ ಈ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಿ, ಇದು ಕೂಡ ವೆರಿ ಇಂಪಾರ್ಟೆಂಟ್. ಸಾಧನೆಗೆ 8-10 ವಾಕ್ಯ. ಸಾಧನೆಗೆ ಅಂಗಹೀನತೆಯು ಅಡ್ಡಿಯಾಗದು ಎಂಬುದು ಪುಟ್ಟರಾಜರ ವಿಷಯದಲ್ಲಿ ನಿಜವಾಗಿದೆ ಎಂಬುದನ್ನು ನಿಮ್ಮ ಮಾತುಗಳಲ್ಲಿ ವಿವರಿಸಿ. ಅದೇ ಲೆಸನ್, ಸೇಮ್ ಕ್ವಶನ್ ನೋಡಿ, ನಿಮಗೆ ಕೇಳ್ತಾರೆ, ಯಾವುದಾದ್ರೂ ಒಂದು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಇಲ್ಲಿ ನೋಡಿ, ಗುರಿ ಪದ್ಯದ್ದು ಕೇಳಿದ್ದಾರೆ. ಗುರಿ ಪದ್ಯದ ಸಾರಾಂಶವನ್ನು ಕವಿಯ ಆಶಯಗಳೊಂದಿಗೆ ವಿವರಿಸಿ. ಮತ್ತು ಬದುಕಿಗೊಂದು ಗುರಿ ಇರಲೇಬೇಕು ಎಂಬುದನ್ನು ಗುರಿ ಪದ್ಯದಲ್ಲಿ ಗೋಪಾಲಕೃಷ್ಣ ಅಡಿಗರು ವ್ಯಕ್ತಪಡಿಸಿರುವ ರೀತಿಯನ್ನು ವಿವರಿಸಿ. ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ.
ನಿಲ್ಲೂ ಕೂಡ ನೋಡಿ ಕುವೆಂಪು ಅವ್ರ ಬಗ್ಗೆ ಕೇಳಿದ್ದಾರೆ. ಕುವೆಂಪು ಮತ್ತು ಕುಮಾರವ್ಯಾಸದ ಬಗ್ಗೆ ಕೇಳಿದ್ದಾರೆ. ಸಂದರ್ಭ ನೀರ ಕಂಡಲ್ಲಿ ಮುಳುಗುವರಯ್ಯ. ಸೊ ಯಾವ ಒಂದು ಪದ್ಯದಿಂದ ತೊಗೊಂಡಿದ್ದಾರೆ, ಯಾರು ಬರೆದಿದ್ದಾರೆ, ಮತ್ತು 2-3 ಸೆಂಟೆನ್ಸ್ ಆನ್ಸರ್ ನಿಮಗೆ ಬಂದರೆ ಇಲ್ಲಿ ಕೂಡ ಬರೀಬೋದು. 2017 ಕ್ವಶನ್ ನೋಡಿ, ಕ್ವಶನ್ ಪೇಪರಲ್ಲಿ ಜಿಂಕೆಯು ಬೇಡನ ಹೊಡೆತದಿಂದ ತಪ್ಪಿಸಿಕೊಂಡಿದ್ದು ಹೇಗೆ? ಕ್ವಶನ್ಸ್ನ ಟ್ವಿಸ್ಟ್ ಮಾಡಿ ಕೇಳ್ತಾರೆ, ನೀಟಾಗಿ ಬರೀರಿ. ನೆಕ್ಸ್ಟ್, ಗೋಪಾಲನು ಹೊಸ ಪಂಜೆಯನ್ನು ಬಯಸಿದ್ದು ಏಕೆ? ಹಗಲಿರುಳು ಯಾವುದಕ್ಕೆ ಹೋರಾಡಬೇಕು? ಕೆರೆಯನ್ನು ತೋಡಿದ್ದು ಯಾವಾಗ ನಿಷ್ಫಲವಾಗುತ್ತದೆ? 2 ಮಾರ್ಕ್ಸ್ ಕ್ವಶನ್. ಗಿಳಿಯು ಕೇಳಿದ ವರ ಯಾವುದು? ಇಲ್ಲಿ ಮತ್ತೆ ಕ್ವಶನ್ ನೋಡಿ, ದೀಪದೆದುರಿಗೆ ತಿಮಿರ ಸರಿಯುವಂತೆ ಎಂಬುದರ ಅರ್ಥವನ್ನು ತಿಳಿಸಿ. ಬಸವಣ್ಣನವರು ಕುರುಡು ಸಂಪ್ರದಾಯವನ್ನು ಹೇಗೆ ವರ್ಣಿಸಿದ್ದಾರೆ, ವಿಮರ್ಶಿಸಿದ್ದಾರೆ ಅಂತ ಬರಿಬೇಕು. ಇಲ್ಲಿ ಪೊಯಮ್ ನಿಮಗೆ ಕೊನರಿಸಿ ಅಂತ ಇದೆ ಅಲ್ವಾ, ಅದು ಯುಗದ ಹಿಂದಿನ ಸವಿಚೈತ್ರದಲ್ಲಿ ಕೇಳಿದ್ದಾರೆ, ನೋಡ್ಕೊಳ್ಳಿ. 8-10 ವಾಕ್ಯ ನೋಡಿ, ಸಂದರ್ಭ ನೋಡಿ, ಸಾವಿರಾರು ಮಳೆಬಿಳ್ಳುಗಳು ಸೇರಿ ಕುಣಿದಂತೆ ತೋರುತ್ತಿತ್ತು. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್ ಇಲ್ಲಿ ನಿಮಗೆ ಕವಿ ಪರಿಚಯ ಕೇಳಿದ್ದಾರೆ, ಗೋಪಾಲಕೃಷ್ಣ ಅಡಿಗ ಇವ್ರ ಬಗ್ಗೆ. 8-10 ವಾಕ್ಯ ಇಲ್ಲಿ ನೋಡಿ, ಅರ್ಜುನದ ಮತ್ತೆ ಬಂದಿದೆ. ಅರ್ಜುನ ಮತ್ತು ಉತ್ತರ ಕುಮಾರ ಇವರ ಸಂಭಾಷಣೆಯ ಸ್ವಾರಸ್ಯವನ್ನು ಬರೆಯಿರಿ. ಅರ್ಜುನ ಮತ್ತು ಉತ್ತರ ಕುಮಾರ ಇವರ ಗುಣ ಸ್ವಭಾವದಲ್ಲಿಯ ವ್ಯತ್ಯಾಸಗಳನ್ನು ಬರೆಯಿರಿ. ಯಾವ ರೀತಿ ಕವಿ ವರ್ಣಿಸಿದ್ದಾರೆ ಅದನ್ನೆಲ್ಲ ಬರಿಬೇಕು. 2018 ನೋಡಿ, ನಿಮಗೆ ಇಂದ್ರನು ತನಗಾದ ಸಂತೋಷವನ್ನು ಯಾವ ರೀತಿಯಲ್ಲಿ ಪ್ರಕಟಿಸಿದನು? ಹಸಿ ಎಂಬುದರ ಅರ್ಥವನ್ನು ತಿಳಿಸಿ. ಪುಟ್ಟರಾಜರು ಯಾವ ಯಾವ ಭಾಷೆಗಳಲ್ಲಿ ಪಾಂಡಿತ್ಯ ಗಳಿಸಿದ್ದರು? ಹಕ್ಕಿಗಳ ಗೂಡಿನಲ್ಲಿ ಯಾವುದರ ಸಮನ್ವಯತೆ ಇದೆ? ಗುರುಗಳು ಹೇಳಿದಂತೆ ಕಾಫಿ ಮತ್ತು ಕಪ್ಪು ಯಾವುದರ ಪ್ರತೀಕಗಳು? ಏಣಿಯನ್ನು ಬಳಸಿ ಮೇಲೇರಿದವರಿಗೆ, ಏಣಿ ಪೊಯಮ್ ಇಲ್ಲ ನಿಮಗೆ ಈ ಸರಿ, ಅದು ಓದ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಅಡಿಗರು ಹಗಲಿರುಳು ಯಾವುದಕ್ಕೆ ಹೋರಾಡಬೇಕೆಂದು ಹೇಳಿದ್ದಾರೆ? ಧನವಿದ್ದವರಲ್ಲಿ ಇರಬೇಕಾದ ಗುಣ ಯಾವುದು? ಯಾವ ಗುಣ? ದಯೆ. ಈಗ 2 ಮಾರ್ಕ್ಸ್ ಕ್ವಶನ್ ನೋಡಿ, ಗಿಳಿಯು ಇಂದ್ರನನ್ನು ಯಾವ ವರ ಕೇಳಿತು? ಹಕ್ಕಿಗಳು ಗೂಡನ್ನು ನಿರ್ಮಿಸುವ ಉದ್ದೇಶವೇನು? ಭಗವಂತ ಕೊಟ್ಟ ಈ ಬದುಕನ್ನು ಯಾವ ರೀತಿ ನಡೆಸಬೇಕೆಂದು ಗುರುಗಳು ಹೇಳಿದರು? ಲಂಡನ್ ಟವರ್ ಬ್ರಿಡ್ಜ್ನ ವೈಶಿಷ್ಟ್ಯವೇನು? ಥೇಮ್ಸ್ ನದಿಯ ಮೇಲಿರುವ ಪ್ರಸಿದ್ಧ ಸೇತುವೆಗಳಾವು? ಏಣಿ ಪೊಯಮ್ ಇಲ್ಲ ನಿಮಗೆ. ಸದ್ದು ಮಾಡದೆ ಬಾಳಬೇಕು ಎಂಬುದಕ್ಕೆ ಕವಿ CPK ಅವರು ನೀಡುವ ಹೋಲಿಕೆಗಳಾವು? ಕುಣಿಗಲ್ ಕೆರೆಯ ವೈಭವ ಎಂಥವರನ್ನು ಬೆರಗುಗೊಳಿಸುವಂತಿತ್ತು ಏಕೆ? ಬಸವಣ್ಣನವರು ಜನರ ಮೌಢ್ಯತೆಯನ್ನು ಯಾವ ರೀತಿ ಖಂಡಿಸಿದ್ದಾರೆ? ವೈದ್ಯರ ಯಾವ ಮಾತುಗಳು ಭೀಮನಾಯಕನ ಮನಸ್ಸನ್ನು ಚುಚ್ಚಿದವು? ಕವಯಿತ್ರಿಯು ತಿಳಿಸುವಂತೆ ಹೊಳೆಯ ದಂಡೆಯ ಸಾಲಿನಲ್ಲಿ ಯಾವ ನೆನಪುಗಳಿವೆ? ಇಲ್ಲಿ ನೋಡಿ, ಪದ್ಯ ನಿಮಗೆ ಏಕಾಂಕಿ ವೀರನಂತೆ ಕಾಡು ಕಾಡು ಅಲೆದ ಅಂತ ಇದೆ, ಅದನ್ನು ನೋಡ್ಕೋಬೇಕು. ನೆಕ್ಸ್ಟ್, ಕವಿ ಪರಿಚಯ ರಮೇಶ ಗೌಡ MK, ಗೋಪಾಲಕೃಷ್ಣ ಅಡಿಗ ಗೋಪಾಲಕೃಷ್ಣ ಅಡಿಗ ಅಥವಾ ಗೋಪಾಲಕೃಷ್ಣ ಅಡಿಗ ಅಂತ ಕೇಳ್ತಾರೆ. ಸಂದರ್ಭ, ರೈತರು ನಿರಾಶಾವಾದಿಗಳಾಗದೆ ಆಶಾವಾದಿಗಳಾಗಿ ಬಾಳನ್ನು ಸಾಗಿಸುತ್ತಿದ್ದಾರೆ. ನೆಕ್ಸ್ಟ್ ಕ್ವಶನ್, ನೆಲದಮ್ಮ ನವವಧುವೆ ಆದಿಳಿಂತು. ಈ ಕ್ವಶನ್ 8-10 ವಾಕ್ಯ. ಇಲ್ಲೂ ಕೂಡ ನಿಮಗೆ ಗುರಿತ್ ಕೇಳಿದ್ದಾರೆ, ಅರ್ಜುನತ್ ಕೇಳಿದ್ದಾರೆ, ಮತ್ತು ಗೋಪಾಲನು ತನ್ನ ತಾಯಿಯೊಂದಿಗೆ ನಡೆಸಿದ ಸಂಭಾಷಣೆಯನ್ನು ಸಾರವನ್ನು ಅರ್ಥಪೂರ್ಣವಾಗಿ ಬರೆಯಿರಿ. ನನ್ನ ಗೋಪಾಲ ನಾಟಕದಲ್ಲಿ ಬರುವ ಪ್ರಕೃತಿಯ ವರ್ಣನೆಯನ್ನು ಸ್ವಾರಸ್ಯಪೂರ್ಣವಾಗಿ ಬರೆಯಿರಿ. ಇಲ್ಲಿ ನೋಡಿ, ಅರ್ಜುನದ್ ಮತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಅರ್ಜುನ ಮತ್ತು ಉತ್ತರ ಕುಮಾರ ಇವರ ನಡುವಿನ ಸಂಭಾಷಣೆಯ ಸ್ವಾರಸ್ಯವನ್ನು ವರ್ಣಾತ್ಮಕವಾಗಿ ಬರೆಯಿರಿ. ಅರ್ಜುನ ಮತ್ತು ಉತ್ತರ ಕುಮಾರನ ಗುಣ ಸ್ವಭಾವಗಳಲ್ಲಿರುವ ವ್ಯತ್ಯಾಸವನ್ನು ನೀವು ಮೆಚ್ಚುವ ಅಂಶಗಳೊಂದಿಗೆ ವಿವರಿಸಿ. ಇಲ್ಲಿ ನೆಕ್ಸ್ಟ್ ನಿಮಗೆ ನೋಡಿ, ಗಾದೆ ಮಾತುಗಳು. ಮನಸ್ಸಿದ್ದರೆ ಮಾರ್ಗ, ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ. ಇಲ್ಲಿ ನಿಮಗೆ ಇದು ನೋಡಿ, ಲೆಟರ್ ರೈಟಿಂಗು ಕೇಳಿದ್ದಾರೆ, ಅದು ಕೂಡ ಪ್ರಾಕ್ಟೀಸ್ ಮಾಡ್ಬೋದು. ನೆಕ್ಸ್ಟ್ ನೋಡಿ, ಎಸ್ಸೆ ರೈಟಿಂಗ್, ಜಲ ಸಂರಕ್ಷಣೆ, ಬಾಲ್ಯ ವಿವಾಹ ಒಂದು ಸಾಮಾಜಿಕ ಪಿಡುಗು, ದೂರದರ್ಶನದಿಂದಾಗುವ ಪ್ರಯೋಜನಗಳು. ದೂರದರ್ಶನದ ತುಂಬ ಸರಿ ಕೇಳಿದ್ದಾರೆ. ನೆಕ್ಸ್ಟ್ 2018 ನೋಡಿ, ನಿಮಗೆ ಮತ್ತೆ ಗಿಳಿಯನ್ನು ಕಂಡು ಇಂದ್ರನಿಗೆ ಆಶ್ಚರ್ಯವಾದದ್ದು ಏಕೆ? ಸಸ್ತನಿಗಳ ಆಶ್ರಯದಾನಗಳು ಯಾವ್ಯಾವು? ಹೆಡ್ ಮಾಸ್ತರರು ಸಂತೋಷಗೊಂಡದ್ದು ಏಕೆ? ಲಂಡನ್ ಭೂ ವಿಸ್ತೀರ್ಣ ಎಷ್ಟು? ಗೋಪಾಲನ ಬೆಳಗಿನ ಮುಖ್ಯ ಕೆಲಸ ಯಾವುದಾಗಿತ್ತು? ಸಿದ್ಧಾರ್ಥನು ಕಾಡಿನಿಂದ ನಾಡಿನತ್ವ ಏಕೆ ಹೊರಟನು? ಮನಸ್ಸು ಅಳಿಯಾಸೆಗಳ ಸುಳಿಗೆ ಸಿಲುಕಬಾರದು ಏಕೆ? ಧನವಿದ್ದವರಲ್ಲಿಯೇ ಇರಬೇಕಾದ ಗುಣ ಯಾವುದು? ಮತ್ತೆ ನಿಮಗೆ 2 ಮಾರ್ಕ್ಸ್ ಕ್ವಶನ್ ನೋಡಿ, ಹೆಡ್ ಮಾಸ್ತರರು ಸಂತೋಷಗೊಂಡದ್ದು ಏಕೆ? ಲಂಡನ್ ಭೂ ವಿಸ್ತೀರ್ಣ ಎಷ್ಟು? ಗೋಪಾಲನ ಬೆಳಗಿನ ಮುಖ್ಯ ಕೆಲಸ ಯಾವುದಾಗಿತ್ತು? ಸಿದ್ಧಾರ್ಥನು ಕಾಡಿನಿಂದ ನಾಡಿನತ್ತ ಏಕೆ ಹೊರಟನು? ಮನಸ್ಸು ಅಳಿಯಾಸೆಗಳ ಸುಳಿಗೆ ಸಿಲುಕಬಾರದು ಏಕೆ? ಧನವಿದ್ದವರಲ್ಲಿ ಇರಬೇಕಾದ ಗುಣ ಯಾವುದು? 2 ಮಾರ್ಕ್ಸ್ ಕ್ವಶನ್. ಮರವನ್ನು ಬಿಟ್ಟು ಹೋಗದೇ ಇರಲು ಗಿಳಿಯು ನೀಡಿದ ಸಮರ್ಥನೆ ಏನು? ಬಾಲಕ
ಪುಟ್ಟಯ್ಯ ಪಂಚಾಕ್ಷರಿ ಗವಾಯಿಗಳ ಶಿಷ್ಯನಾದದ್ದು ಹೇಗೆ? ಬಾಲಕ ಪುಟ್ಟಯ್ಯ ಕಣ್ಣುಗಳನ್ನು ಕಳೆದುಕೊಂಡದ್ದು ಹೇಗೆ? ಹಕ್ಕಿಗೂಡಿನ ವಿಶೇಷತೆಗಳಾವುವು? ಭಗವಂತ ಕೊಟ್ಟ ಈ ಬದುಕನ್ನು ಯಾವ ರೀತಿ ನಡೆಸಬೇಕೆಂದು ಗುರುಗಳು ಹೇಳಿದರು? ಸಿದ್ಧಾರ್ಥ ಬುದ್ಧನಾದ ಸಂದರ್ಭದಲ್ಲಿ ಕಾಡಿನ ತುಂಬ ಪ್ರೀತಿ ಹೇಗೆ ತುಂಬಿಕೊಂಡಿತ್ತು? ಮಾನವನ ಬದುಕು ಕರ್ಪೂರದಂತೆ ಇರಬೇಕು ಏಕೆ? ಕುಣಿಗಲ್ ಕೆರೆಯ ಬಾಳೆ ಮೀನುಗಳು ಬೊಬ್ಬೆ ಹೊಡೆಯಲು ಕಾರಣವೇನು? ಬಸವಣ್ಣನವರು ಜನರ ಧಾರ್ಮಿಕ ನಂಬಿಕೆಗಳನ್ನು ಏಕೆ ಖಂಡಿಸಿದ್ದಾರೆ? ವೈದ್ಯರು ಭೀಮನಾಯಕನ ಮಗುವಿನ ಪ್ರಾಣವನ್ನು ಹೇಗೆ ಉಳಿಸಿದರು? ಈ ಲೋಕವು ಯಾವ ರೀತಿ ಸಂತೋಷದಾಯಕವಾಗಿದೆ ಎಂದು ಹೊಂಗೆಬೇವುಗಳ ಹಾಡು ಪದ್ಯದಲ್ಲಿ ಹೇಳಲಾಗಿದೆ. ಇಲ್ಲಿ ಪೊಯಮ್ ನಿಮಗೆ ನೋಡಿ ಸವಿಚೇತ್ರ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕವಿ ಪರಿಚಯ ಬಂದುಬಿಟ್ಟು ಕುವೆಂಪು ಮತ್ತು ಎಂ ಗೋಪಾಲಕೃಷ್ಣ ಅಡಿಗ ಇವರಿಬ್ಬರು ಕೇಳಿದ್ದಾರೆ. ಸಂದರ್ಭ ನೋಡಿ, ಲಂಡನ್ ಮಲಗಿ ನಿದ್ರಿಸುತ್ತದೆಯೇ ಅನಿಸುತ್ತದೆ, ನಾನು ನೋಡುತ್ತೇನೆ ಹೇಗೆ ಇಳಿಯುತ್ತಾರೆಂದು. ಇದು ಏಣಿ ನಿಮಗೆ ಇಲ್ಲ, ಸೊ ಏಣಿ ಸಂದರ್ಭ ಬೇಡ. 8-10 ವಾಕ್ಯ ನೋಡಿ, ಇಂಪಾರ್ಟೆಂಟ್ ಇದು. ಹಸಿಮಸಿ ಕೃಷಿ ಕೇಳಿದ್ದಾರೆ, ಈ ಥರನೂ ಕೇಳ್ಬೋದು. ದೇಶದ ಬಜೆಟ್ನಲ್ಲಿ ರಕ್ಷಣಾ ಇಲಾಖೆಗೆ ಹೆಚ್ಚಿನ ಹಣವನ್ನು ಏಕೆ ಮೀಸಲಾಗಿಡಿಸುತ್ತದೆ ವಿವರಿಸಿ. ದೇಶದ ಪ್ರಗತಿಯಲ್ಲಿ ಸಾಹಿತಿಗಳ ಪಾತ್ರವೇನು ಎಂಬುದನ್ನು ಹಸಿಮಸಿ ಕೃಷಿ ಪಾಠವನ್ನು ಆಧರಿಸಿ ವಿವರಿಸಿ. ಇಲ್ಲಿ 8-10 ವಾಕ್ಯ ನಿಮಗೆ ಓದಕ್ಕಾಗಿದೆ, ಟೈಮ್ ಇದೆ ಅಂದರೆ ಟೈಮ್ ಇದ್ದರೆ ನೀವೆಲ್ಲ ಪ್ರಾಕ್ಟೀಸ್ ಮಾಡಿದರೆ ರಿವಿಷನ್ ಮಾಡ್ಕೊಳ್ಳಿ. ಇಲ್ಲಾಂದರೆ 1 ಸೆಂಟೆನ್ಸ್ 2 ಸೆಂಟೆನ್ಸ್ ಆನ್ಸರ್ ನಿಮಗೆ ಎಷ್ಟು ಬರುತ್ತಲ್ವ ಅದನ್ನು ಅಟೆಂಡ್ ಮಾಡಿ. ನೆಕ್ಸ್ಟ್ ಕ್ವಶನ್, ಅರ್ಜುನ ಮತ್ತು ಉತ್ತರ ಕುಮಾರ ಇವರ ನಡುವಿನ ಸಂಭಾಷಣೆಯ ಸ್ವಾರಸ್ಯವನ್ನು ವರ್ಣಾತ್ಮಕವಾಗಿ ಬರೆಯಿರಿ. ಅಥವಾ ಅರ್ಜುನ ಮತ್ತು ಉತ್ತರ ಕುಮಾರ ಇವರ ಗುಣ ಸ್ವಭಾವದಲ್ಲಿನ ವ್ಯತ್ಯಾಸಗಳನ್ನು ವಿವರಿಸಿ. ನೆಕ್ಸ್ಟ್ ಇಲ್ಲಿ ಗಾದೆ ಮಾತು ಕೇಳಿದರೆ, ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿಯಿಲ್ಲ, ಬೆಳೆಯುವ ಸಿರಿ ಮೊಳಕೆಯಲ್ಲಿ, ಶಕ್ತಿಗಿಂತ ಯುಕ್ತಿ ಮೇಲು ಅಂತ ಕೇಳಿದ್ದಾರೆ. ಲೆಟರ್ ರೈಟಿಂಗ್ ಕೂಡ ಇದೆ, ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ನಿಮಗೆ ಎಸ್ಸೆ ರೈಟಿಂಗ್ ಪ್ರಬಂಧ ನೋಡಿ, ಮಹಿಳಾ ಜಾಗೃತಿ, ಕ್ರೀಡೆಗಳ ಮಹತ್ವ, ಸ್ವಚ್ಛ ಭಾರತ ಆಂದೋಲನದಲ್ಲಿ ಯುವ ಜನತೆಯ ಪಾತ್ರ. ನೆಕ್ಸ್ಟ್ ನಿಮಗೆ 2019 ಕ್ವಶನ್ ಇದೆ ಇಲ್ಲಿ. 1 ಮಾರ್ಕ್ಸ್ ಕ್ವಶನ್, ವಿಷದ ಬಾಣವು ಮರಕ್ಕೆ ತಗುಲಿದ್ದರಿಂದಾದ ಪರಿಣಾಮವೇನು? ಶ್ರೇಷ್ಠ ಗುರುವಿನಲ್ಲಿ ಎಂಥ ಶಕ್ತಿ ಇರುತ್ತದೆ? ಸಸ್ತನಿಗಳ ಆಶ್ರಯದಾನಗಳು ಯಾವ್ಯಾವು? ಗುರುಗಳು ಕಾಫಿ ಕಪ್ಪು ವಿಷಯದಲ್ಲಿ ಯಾವುದನ್ನು ದುರ್ದೈವದ ಸಂಗತಿ ಎಂದು ಬಣ್ಣಿಸಿದ್ದಾರೆ? ಗೋಪಾಲನಿಗೆ ಬಣ್ಣ ಬಣ್ಣದ ಹೂಗಳು ಹೇಗೆ ಕಾಣಿಸುತ್ತಿದ್ದವು? ಏಣಿಯನ್ನು ಬಳಸಿ ಮೇಲೇರಿದವರಿಗೆ ಏಣಿ ಹಾಕುವ ಸವಾಲು ಯಾವುದು? ಸಿದ್ದರಾಮನ ಪ್ರಕಾರ ವೇಷ ಮತ್ತು ಆಚರಣೆಗಳ ನಡುವಿನ ಸಂಬಂಧ ಹೇಗಿರಬೇಕು? ಅರ್ಜುನನು ಯಾರನ್ನು ನಾಡನರಿ ಎಂದು ಕರೆದಿದ್ದಾರೆ? ಈಗ 2 ಮಾರ್ಕ್ಸ್ ಕ್ವಶನ್, ಮರವನ್ನು ಬಿಟ್ಟು ಹೋಗದೇ ಇರಲು ಗಿಳಿಯು ನೀಡಿದ ಸಮರ್ಥನೆ ಏನು? ನಮ್ಮ ದೇಶದ ರಕ್ಷಣಾ ಪಡೆ ಏಕೆ ಪ್ರಬಲವಾಗಿರಬೇಕು? ಪೆನ್ನು ಏಕೆ ಖಡ್ಗಕ್ಕಿಂತ ಹರಿತವಾದದ್ದು? ಇದು ನಿಮಗೆ ಇದು ಗಾದೆ ಮಾತುಗಳಲ್ಲೂ ಕೂಡ ಕೇಳ್ಬೋದು. ಹಕ್ಕಿಗಳು ಗೂಡನ್ನು ಎಲ್ಲೆಲ್ಲಿ ಕಟ್ಟಬಲ್ಲವು? ಹೆಡ್ ಮಾಸ್ಟರರ ಬಳಿ ಹಿರಿಯ ವಿದ್ಯಾರ್ಥಿಗಳು ಹೇಳಿಕೊಳ್ಳುತ್ತಿದ್ದ ವಿಚಾರಗಳು ಯಾವ್ಯಾವು? ಏಣಿ ಇದೆ ನೆಕ್ಸ್ಟ್ ಕ್ವಶನ್, ಅದೇನು ಬೇಡ. ಮಾನವನ ಬದುಕು ಕರ್ಪೂರದಂತೆ ಇರಬೇಕು ಏಕೆ? ಕುಣಿಗಲ್ ಕೆರೆ ನೋಡುವವರಿಗೆ ಹೇಗೆ ಕಾಣುತ್ತಿತ್ತು? ಬಸವಣ್ಣನವರು ಜನರ ಧಾರ್ಮಿಕ ನಂಬಿಕೆಗಳನ್ನು ಏಕೆ ಖಂಡಿಸಿದ್ದಾರೆ? ಕಳ್ಳರ ಗುರುವಿನ ಮನಪರಿವರ್ತನೆ ಹೇಗಾಯಿತು? ಮನಕೂಲದ ಭವ್ಯ ಬದುಕು ಹೇಗೆ ಬೇಕಿದೆ ಎಂದು ಕವಯಿತ್ರಿ ಹೇಳಿದ್ದಾರೆ. ಇಲ್ಲಿ ನಿಮಗೆ ಪೊಯಮ್ ಕೊಟ್ಟಿದ್ದಾರೆ, ಯುಗದ ಹಿಂದಿನ ಸವಿಚೇತ್ರತೆ ಕೊಟ್ಟಿದ್ದಾರೆ, ಕೊರಡ ಕೊನರಿಸಿ. ನೆಕ್ಸ್ಟ್ ಕವಿ ಪರಿಚಯ ಬಂದುಬಿಟ್ಟು ಲೇಖಕರ ಅಥವಾ ಕವಿ ಪರಿಚಯ ಇಲ್ಲಿ ರಮೇಶ್ ಗೌಡ MK ಬಸವರಾಜ ಸಬರದ ಅಂತ ಕೇಳಿದ್ದಾರೆ. ಸಂದರ್ಭ ಇದೆ. ನೆಕ್ಸ್ಟ್ 8-10 ವಾಕ್ಯ ಇಲ್ಲಿ ನೋಡಿ, ಟೂಸೋಡ್ ವ್ಯಾಕ್ಸ್ ಮ್ಯೂಸಿಯಂನ ವಿಶೇಷತೆಯನ್ನು ಬರೆಯಿರಿ. ಹೇಮ್ಸ್ ನದಿಯ ಸುತ್ತಮುತ್ತ ಲೇಖಕರು ಕಂಡ ದೃಶ್ಯಗಳನ್ನು ವಿವರಿಸಿ. ಮತ್ತೆ ನೆಕ್ಸ್ಟ್ ನಿಮಗೆ ಗುರಿ ಪದ್ಯದ್ದು ಕೇಳಿದರೆ, ಗುರಿ ಪದ್ಯದ ಸಂದೇಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ನೀವು ಮೆಚ್ಚಿಕೊಂಡ ಗುರಿ ಪದ್ಯದಲ್ಲಿನ ಮೌಲ್ಯಗಳನ್ನು ನಿಮ್ಮ ಮಾತುಗಳಲ್ಲಿ ವಿವರಿಸಿ ಅಂತ ಕೇಳಿದ್ದಾರೆ. ಮತ್ತೆ 2019 ಪೇಪರ್ ಇದೆ. 1 ಮಾರ್ಕ್ಸ್ ಕ್ವಶನ್, ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಯವರು ಏನೆಂದು ಖ್ಯಾತರಾಗಿದ್ದಾರೆ? ರಂಗಜಂಗಮ ಆನ್ಸರ್ ನಿಮ್ಮದು. ಓಕೆ. ಸಸ್ತನಿಗಳ ಆಶ್ರಯದಾನಗಳು ಯಾವ್ಯಾವು? ನೋಡಿ, ತುಂಬ ಸರಿ ಕೇಳಿದ್ದಾರೆ ಕ್ವಶನ್. ವಿದ್ಯಾರ್ಥಿಗಳು ಕಾಫಿ ಕುಡಿಯಲು ಎಂತಹ ಕಪ್ಪುಗಳನ್ನು ಆರಿಸಿಕೊಂಡರು? ಗೋಪಾಲನಿಗೆ ಬಣ್ಣ ಬಣ್ಣದ ಹೂಗಳು ಹೇಗೆ ಕಾಣಿಸುತ್ತಿದ್ದವು? ಗೋಪಾಲನು ಶಾಲೆಯಿಂದ ಮರಳುವಾಗ ಏಕೆ ಭಯ ಪಡುತ್ತಿದ್ದನು? ಏಣಿ ಇಲ್ಲ ನಿಮಗೆ. ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ಹೇಗೆ ಸಿಂಗಾರಗೊಳ್ಳುತ್ತಾಳೆ? ಅಡಿಗರು ಹಗಲಿರಳು ಯಾವುದಕ್ಕೆ ಹೋರಾಡಬೇಕೆಂದು ಹೇಳಿದ್ದಾರೆ? 2 ಮಾರ್ಕ್ಸ್ ಕ್ವಶನ್, ಹಕ್ಕಿಗಳು ಗೂಡುಗಳನ್ನು ಯಾವ ರೀತಿಯಲ್ಲಿ ಅಲಂಕರಿಸುತ್ತದೆ? ಹಿರಿಯ ವಿದ್ಯಾರ್ಥಿಗಳು ಹೆಡ್ ಮಾಸ್ಟರರ ಬಳಿ ಯಾವ ವಿಚಾರಗಳನ್ನು ಹೇಳಿಕೊಳ್ಳುತ್ತಿದ್ದರು? ಥೇಮ್ಸ್ ನದಿಯ ಉತ್ತರ ಹಾಗೂ ದಕ್ಷಿಣಕ್ಕೆ ಯಾವ ವರ್ಗದ ಜನರು ವಾಸಿಸುತ್ತಾರೆ? ಟವರ್ ಆಫ್ ಲಂಡನ್ನನ್ನು ನಿಗೂಢ ಸ್ಥಳ ಎಂದು ಏಕೆ ಕರೆಯುತ್ತಾರೆ? ಬನದ ಗೋಪಾಲನ ವೇಷಭೂಷಣಗಳು ಹೇಗಿದ್ದವು? ನೆಕ್ಸ್ಟ್ ಏಣಿ ಇದೆ, ಅದು ಅವಶ್ಯಕತೆ ಇಲ್ಲ ನಿಮಗೆ. ಚೈತ್ರದಲ್ಲಿ ನೆಲಮುಗಿಲ ವಾಲಗ ನಡೆದಂತೆ ಭಾಸವಾಗುತ್ತದೆ ಏಕೆ? ನೆಕ್ಸ್ಟ್ ಕ್ವಶನ್, ಕರ್ಪೂರ ತನ್ನ ಕೆಲಸವನ್ನು ಹೇಗೆ ಪೂರೈಸುತ್ತದೆ? ತುಂಬಿದ ಕುಣಿಗಲ್ ಕೆರೆ ನೋಡುವವರಿಗೆ ಹೇಗೆ ಕಾಣಿಸುತ್ತಿತ್ತು? ಹಾವನ್ನು ಕಂಡ ವೈದ್ಯರ ತಲೆಯಲ್ಲಿ ಯಾವ ವಿಚಾರಗಳು ಮೂಡಿಬಂದವು? ಮನುಕೂಲದ ಭವ್ಯ ಬದುಕು ಯಾವ ರೀತಿ ಅರಳಬೇಕಾಗಿದೆ? ಸೊ ನೆಕ್ಸ್ಟ್ ವಚನಗಳು ಪೊಯಮ್ ಕೊಟ್ಟಿದ್ದಾರೆ ನಿಮಗೆ, ಕೇಳಿದ್ದಾರೆ. ನೀರ ಕಂಡಲ್ಲಿ ಇದೆ, ಮರವಿದ್ದು ಫಲವೇನು, ಅವೆರಡರಲ್ಲಿ ಒಂದು ಸ್ಟಾಂಡ. ನೆಕ್ಸ್ಟ್ ಕವಿ ಪರಿಚಯ ಅರಾಮಿತ್ರ ಮತ್ತು ಎಂ ಗೋಪಾಲಕೃಷ್ಣ ಅಡಿಗ.
ಸಂದರ್ಭ ನೋಡಿ ಹಸಿಮಸಿ ಕೃಷಿ ಕೇಳಿದರೆ ವ್ಯವಸಾಯ ಇಲ್ಲದಿದ್ದರೆ ದೇಶದ ಆಟವೇ ನಡೆಯದು. ಗೊತ್ತು ಗುರಿ ಇಲ್ಲದೆ ಕತ್ತಲಲ್ಲಿ ನಡೆದನು. ನೆಕ್ಸ್ಟ್ 8-10 ವಾಕ್ಯ. ಇಲ್ಲೂ ಕೂಡ ನಿಮಗೆ ಪುಟ್ಟರಾಜ ಗವಾಯಿಯವರು ಕೇಳಿದ್ದಾರೆ ನೋಡಿ. ಅಂಗಹೀನತೆ ಸಾಧನೆಗೆ ಅಡ್ಡಿಯಾಗದು ಎಂಬ ಮಾತು ಪುಟ್ಟರಾಜರ ಜೀವನದಲ್ಲಿ ಹೇಗೆ ನಿಜವಾಗಿದೆ ಎಂಬುದನ್ನು ವಿವರಿಸಿ. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್. ಬಾಲಕ ಪುಟ್ಟಯ್ಯ ಹಾರ್ಮೋನಿಯಂ ನುಡಿಸಿದ ಪ್ರಸಂಗವನ್ನು ವಿವರಿಸಿ. ಇದು ಅರ್ಜುನ ನೋಡಿ ತುಂಬ ಸರಿ ಕೇಳಿದ್ದಾರೆ. ಅರ್ಜುನ ಮತ್ತು ಉತ್ತರ ರಲ್ಲಿರುವ ನಿಮ್ಮ ಮೆಚ್ಚಿನ ಸ್ವಭಾವಗಳನ್ನು ವಿವರಿಸಿ. ಅರ್ಜುನ ಮತ್ತು ಉತ್ತರನ ಸಂಭಾಷಣೆಯಲ್ಲಿ ನಿಮ್ಮ ಮೆಚ್ಚಿನ ಅಂಶಗಳನ್ನು ಸ್ವಾರಸ್ಯಕರವಾಗಿ ವಿವರಿಸಿ. ನೆಕ್ಸ್ಟ್ ಇಲ್ಲಿ ಗಾದೆ ಮಾತು. ಆಳಾಗಿ ದುಡಿಯುವವನು ಅರಸನಾಗಬಲ್ಲ, ಬೆಳೆಯುವ ಸಿರಿ ಮೊಳಕೆಯಲ್ಲಿ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ಇಲ್ಲಿ ಲೆಟರ್ ರೈಟಿಂಗ್ ಕೊಟ್ಟಿದ್ದಾರೆ ನಿಮಗೆ. ನೆಕ್ಸ್ಟು ಪ್ರಬಂಧ, ಪರಿಸರ ಸಂರಕ್ಷಣೆ, ರಾಷ್ಟ್ರೀಯ ಭಾವೈಕ್ಯತೆ, ಕಂಪ್ಯೂಟರ್ ಅಂತ ಕೇಳಿದ್ದಾರೆ. 2020ಯಲ್ಲಿ ನಿಮಗೆ ನೋಡಿ ಸೇಮ್ ನಿಮಗೆ ಇವಾಗ ಪ್ರೆಸೆಂಟ್ ಪ್ಯಾಟರ್ನ್ ಯಾವ ಥರ ಇದೆ ಅದೇ ರೀತಿ ಇದೆ. 1 ಮಾರ್ಕ್ಸ್ ಕ್ವಶನ್ ನೋಡಿ. ಗಿಳಿಯ ಯಾವ ಗುಣವನ್ನು ಇಂದ್ರನು ಮೆಚ್ಚಿಕೊಂಡನು? ತಾಯಿ ಸಿದ್ದಮ್ಮ ಪಂಚಾಕ್ಷರಿ ಗವಾಯಿಗಳಲ್ಲಿ ಏನೆಂದು ಬೇಡಿಕೊಂಡಳು? ಗಾಲ್ಫ್ ಚೆಂಡು ಈರುಳ್ಳಿ ಸಿಪ್ಪೆಗಳಿಂದ ಗೂಡನ್ನು ಅಲಂಕರಿಸಿದ ಹಕ್ಕಿ ಯಾವುದು? ಇದನ್ನೇ ನೋಡಿ ಆನ್ಸರ್ನ ಕ್ವಶನ್ ಥರ ಕೇಳಿದ್ದಾರೆ ಇಲ್ಲಿ. ಗುರುಗಳು ಜೀವನವನ್ನು ಯಾವುದಕ್ಕೆ ಹೋಲಿಸಿದ್ದಾರೆ? ಲಂಡನ್ನ ವ್ಯಾಕ್ಸ್ ಮ್ಯೂಸಿಯಂ ಅನ್ನು ಯಾವ ಹೆಸರಿನಿಂದ ಕರೆಯುತ್ತಾರೆ? ಗೋಪಾಲನು ಹೊಸ ಪಂಚೆಯನ್ನು ಏಕೆ ಬಯಸಿದನು? ಬರಡು ಜೀವಕ್ಕೆ ಹೊಸ ಚೈತನ್ಯ ಸಿಗುವುದು ಯಾವಾಗ? ಮನಸ್ಸು ಯಾವಾಗ ನೆಲ ಇರದೆ ತೊಳಲುತ್ತದೆ? ಕುಣಿಗಲ್ ಕೆರೆ ಹೇಗೆ ಬಾಗಿದೆ? ನೋಡಿ, ಹೇಗೆ ಬಾಗಿದೆ ಅಂದರೆ ಬಾಳೆಹಣ್ಣು ಅಂತ ಬರೀಬೇಕು. ಹೇಗೆ ತುಂಬಿದೆ ಅಂತ ಇದ್ದಾಗ ನಿಂಬೆಹಣ್ಣಿನಂತೆ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ ಇಲ್ಲಿ. ಧನವಿದ್ದವರಲ್ಲಿ ಇರಬೇಕಾದ ಗುಣ ಯಾವುದು? ಉತ್ತರನಿಗೆ ಬಲಗಡಲಿನಂತೆ ಕಂಡ ಸೈನ್ಯ ಯಾವುದು? ಉತ್ತರನಿಗೆ ಇಂದ್ರ ಪದವಿ ಏಕೆ ಬೇಕಿಲ್ಲ? 2 ಮಾರ್ಕ್ಸ್ ಕ್ವಶನ್. ರೈತರು ಉಳುವುದನ್ನು ಬಿಟ್ಟು ಸತ್ಯಾಗ್ರಹ ಮಾಡಿದರೆ ಉಂಟಾಗುವ ಸಮಸ್ಯೆಗಳಾವುವು? ಹಸಿಗಿಂತ ಮಸಿ ಶ್ರೇಷ್ಠವಾದದ್ದು ಏಕೆ? ಹಕ್ಕಿಗಳು ಗೂಡುಗಳನ್ನು ಏಕೆ ನಿರ್ಮಿಸುತ್ತದೆ? ಮ್ಯೂಸಿಯಂನ ಚೇಂಬರ್ ಆಫ್ ಹಾರರ್ಸ್ನಲ್ಲಿ ಲೇಖಕರು ಏಕೆ ಅಂಜಿದರು? ಚೈತ್ರದಲ್ಲಿ ಪ್ರಾಣಿ ಪಕ್ಷಿಗಳ ಚಟುವಟಿಕೆಗಳು ಕವಿಗೆ ಹೇಗೆ ಗೋಚರಿಸಿದವು? ಕುಣಿಗಲ್ ಕೆರೆಯ ಅಂದವನ್ನು ಹೇಗೆ ವರ್ಣಿಸಲಾಗಿದೆ? ವೈದ್ಯರ ಮನೆಯಿಂದ ಕಳುವಾದ ವಸ್ತುಗಳು ಮರಳಿ ಸಿಕ್ಕಿದ ಬಗೆ ಹೇಗೆ? ಈ ಲೋಕವು ಯಾವ ರೀತಿ ಸಂತೋಷದಾಯಕವಾಗಿದೆ ಎಂದು ಕವಯಿತ್ರಿ ಹೇಳುತ್ತಾರೆ? ಇಲ್ಲಿ ಕವಿ ಪರಿಚಯ ನಿಮಗೆ ಕುವೆಂಪು ಅವ್ರ ಬಗ್ಗೆ ಕೇಳಿದ್ದಾರೆ. ಪದ್ಯ ನೋಡಿ, ವಚನಗಳು ನೀಲಕಂಠಲ್ಲಿ. ನೆಕ್ಸ್ಟು ಅಲಂಕಾರ ಕೇಳಿದ್ದಾರೆ ನಿಮಗೆ. ಕುಣಿಗಲ್ ಕೆರೆ ಬಾಳೆಹಣ್ಣಿನಂತೆ ಬಾಗಿದೆ. ನಿಮಗೆ ಈ ಒಂದು ನನ್ನ ವೀಡಿಯೋಸ್ಗಳಲ್ಲಿ ಅಲಂಕಾರದ್ದೇ ಒಂದು ಟಾಪಿಕನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. 3 ಮಾರ್ಕ್ಸ್ಗೆ ಪಕ್ಕ ಬರುತ್ತೆ. ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಆ ವಿಡಿಯೋನ ನೋಡಿ. ಓಕೆ, ಮತ್ತು ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿರೋದು ನಿಮಗೆ, ನಾನು ಕ್ಲಾಸಸ್ ತೊಗೊತಿದ್ದೀನಿ, ವಿಡಿಯೋ ಮಾಡ್ತಾ ಇದ್ದೀನಿ, ಅರ್ಥ ಆಗ್ತಿದೆಯಾ ಇಲ್ಲ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ನಿಮಗೆ ಹೆಲ್ಪ್ಫುಲ್ ಇದೆಯಾ ಇಲ್ಲ ವಿಡಿಯೋಸು. ನೆಕ್ಸ್ಟ್ ಬಂದುಬಿಟ್ಟು ಗಾದೆ ಮಾತು. ಒಕ್ಕಲಿಗ ಒಕ್ಕದಿರೆ ಜಗವೆಲ್ಲ ಬಿಕ್ಕುವುದು, ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ. ಸಂದರ್ಭ ನೋಡಿ. ಇಂತಹ ಒಣಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯಾ? ಮಗು, ಇಂದಿನಿಂದ ಇದು ನನ್ನ ಹಾರ್ಮೋನಿಯಂ ಅಲ್ಲ. ನೀವೇ ಕಾಫಿ ಹಾಕಿಕೊಳ್ಳಿ, ಆಮೇಲೆ ಕುಳಿತು ಮಾತನಾಡೋಣ. ನನಗೆ ಬೀಳುವ ಭಯವಿಲ್ಲ. ಏನೇ ಇಲ್ಲ ನಿಮಗೆ ಪೊಯಮ್ ಈ ಸರಿ ಬೇಡ. ಒಂದು ಜೀವನಕ್ಕೇಕೆ ಹಲವು ಸಾಧ್ಯಗಳು. ಪೊಯಮ್ ಕೇಳಿದರೆ ಏಕಾಂಗಿ ವೀರರಂತೆ ಕಾಡು ಕಾಡು ಅಲೆದ. ಎರಡರಲ್ಲಿ ಒಂದು ಬರೀಬೇಕು. 8-10 ವಾಕ್ಯ ನೋಡಿ. ಸದ್ದು ಮಾಡದಿರು ಪದ್ಯದಲ್ಲಿ ನೀವು ಮೆಚ್ಚುವ ಸಂದೇಶವನ್ನು ವಿಸ್ತರಿಸಿ ಬರೆಯಿರಿ. ಅಥವಾ ಸದ್ದು ಮಾಡದಿರು ಪದ್ಯದ ಸಾರಾಂಶವನ್ನು ಮಾನವೀಯ ಮೌಲ್ಯಗಳೊಂದಿಗೆ ವಿವರಿಸಿ. ನಿಮಗೆ ನೋಡಿ ಇಷ್ಟು ಓನಾಗಿ ಬರೆಯಕ್ಕೆ ಬಂದಿಲ್ಲ ಅಂದರೂ ಕೂಡ ನಿಮಗೆ 1 ಮಾರ್ಕ್ಸ್ ಕ್ವಶನ್ 2 ಮಾರ್ಕ್ಸ್ ಕ್ವಶನ್ ಕಲ್ತಿರ್ತೀರಲ್ವ, ಅದನ್ನು ಬರೀಬೇಕು. ನೆಕ್ಸ್ಟ್ ಇಲ್ಲಿ ಪ್ರಬಂಧ, ಅರಣ್ಯ ಸಂರಕ್ಷಣೆ, ಶೈಕ್ಷಣಿಕ, ಪ್ರವಾಸ. ಅಗೇನ್ 2020 ಕ್ವಶನ್ ಪೇಪರ್ ನೋಡಿ ಇಲ್ಲಿ 1 ಮಾರ್ಕ್ಸ್. ಬೇಡನು ಏಕೆ ವಿಷ ಸವರಿದ ಬಾಣಗಳನ್ನು ಬಿಡುತ್ತಿದ್ದನು? ಪುಟ್ಟರಾಜರು ಖಾದಿ ಬಟ್ಟೆ ತೊಡುವ ಮೂಲಕ ಯಾವ ಆಂದೋಲನಕ್ಕೆ ಕೈ ಜೋಡಿಸಿದರು? ಹಕ್ಕಿಗಳ ಗೂಡಿನಲ್ಲಿ ಯಾವುದರ ಸಮನ್ವಯತೆಯನ್ನು ಕಾಣಬಹುದು? ಗುರುಗಳು ತಿಳಿಸಿದಂತೆ ಕಾಫಿ ಮತ್ತು ಕಪ್ಪು ಯಾವುದರ ಪ್ರತೀಕಗಳಾಗಿವೆ? ಲಂಡನ್ನಲ್ಲಿರುವ ಪ್ರಸಿದ್ಧ ವಿಶ್ವವಿದ್ಯಾಲಯಗಳ ಹೆಸರನ್ನು ತಿಳಿಸಿ. ಗೋಪಾಲನು ಶಾಲೆಯಿಂದ ಮನೆಗೆ ಮರಳುವಾಗ ಏಕೆ ಭಯಪಡುತ್ತಿದ್ದನು? ಏಣಿ ಬೇಡ ಬಿಡಿ. 2 ಕ್ವಶನ್ಸ್ ಇದೆ, ಅದು ಪ್ರಾಕ್ಟೀಸ್ ಮಾಡಬೇಡಿ. ಯುಗಾದಿ ಹಬ್ಬದಲ್ಲಿ ಯಾವ ತಿನಿಸನ್ನು ಹಂಚುವ ಸಂಪ್ರದಾಯವಿದೆ? ತುಂಬಿದ ಕುಣಿಗಲ್ ಕೆರೆಯನ್ನು ಜನಪದರು ಯಾವುದಕ್ಕೆ ಹೋಲಿಸಿದ್ದಾರೆ? ನೋಡಿ, ತುಂಬಿದ ಕುಣಿಗಲ್ ಕೆರೆ ಅಂದರೆ ನಿಂಬೆಹಣ್ಣು, ಹೇಗೆ ಬಾಗಿದೆ ಅಂತ ಕ್ವಶನ್ ಬಂದರೆ ಬಾಳೆಹಣ್ಣು. ಕೆರೆಗಳು ನಿಷ್ಪ್ರಯೋಜಕವಾಗುವುದು ಯಾವಾಗ? ಉತ್ತರನು ನಿಟ್ಟೋಟದಲ್ಲಿ ಏಕೆ ಓಡಿದನು? 2 ಮಾರ್ಕ್ಸ್ ಕ್ವಶನ್. ನಮ್ಮ ದೇಶದ ರಕ್ಷಣಾ ಪಡೆ ಏಕೆ ಪ್ರಬಲವಾಗಿರಬೇಕು? ಪುಟ್ಟರಾಜ ಗವಾಯಿಗಳ ವೇಷಭೂಷಣಗಳು ಹೇಗಿದ್ದವು? ಹಕ್ಕಿಗಳು ಗೂಡನ್ನು ನಿರ್ಮಿಸುವ ಉದ್ದೇಶವೇನು? ಗುರುಗಳು ಸುಖಜೀವನದ ಪಾಠವನ್ನು ವಿದ್ಯಾರ್ಥಿಗಳಿಗೆ ಹೇಗೆ ತಿಳಿಸಿದರು? ಕುಣಿಗಲ್ ಕೆರೆಯ ಸೊಬಗು ನೋಡುವವರಿಗೆ ಹೇಗೆ ಕಾಣುತ್ತಿತ್ತು? ಬಸವಣ್ಣನವರು ಜನರ ಮೌಢ್ಯತೆಯನ್ನು ಯಾವ ರೀತಿ ಖಂಡಿಸಿದ್ದಾರೆ? ಭೀಮನಾಯಕನು ವೈದ್ಯರ ವಸ್ತುಗಳನ್ನು ಏಕೆ ಹಿಂದಿರುಗಿಸಿದನು? ಮನುಕುಲದ ಭವ್ಯ ಬದುಕು ಯಾವ ರೀತಿ ಅರಳಬೇಕೆಂದು ಕವಯಿತ್ರಿಯ ಆಶಯವಾಗಿದೆ. ಇಲ್ಲಿ ಕವಿ ಪರಿಚಯ ನಿಮಗೆ ನೋಡಿ. ಕವಿ ಅಥವಾ ಸಾಹಿತಿ ಪರಿಚಯ ಏನು ಕೊಟ್ಟಿದ್ದಾರೆ? ಆರಾಮಿತ್ರ. ಸಾರಾಂಶ ತಟ್ಟೆಯೊಳು ಕರ್ಪೂರ. ಓಕೆ, ಅದು ಕೇಳಿದ್ದಾರೆ. ಸಾರಾಂಶ ಬರೆಗೆ ಬಂದಿಲ್ಲ ಅಂದರೆ ಯಾವ ಒಂದು ಪೊಯಮಿಂದ ಯಾರು ಬರೆದಿರೋದು ಬರೆದ್ಬಿಟ್ಟು ಒಂದು 2-3 ಸೆಂಟೆನ್ಸ್ ಕ್ವಶನ್ನ ನೀವು ಬರೀರಿ. ನೆಕ್ಸ್ಟು ಇಲ್ಲಿ ಮಿಂಚು ಹುಳು ದೀಪದಂತೆ ಬೆಳಗಿತು. ತುಂಬ ಸರಿ ನಿಮ್ಗೆ ಯಾವ್ದು ಕೇಳ್ತಾ ಇದ್ದಾರೆ? ಇಲ್ಲಿ ಉಪಮಾ ಅಲಂಕಾರನೇ ಜಾಸ್ತಿ ಕೇಳ್ತಾ ಇರೋದು. ಅಂತೆ ಅಂತ ಬಂದಿದೆ ನೋಡಿ, ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಗಾದೆ ಮಾತು. ಕೈ ಕೆಸರಾದರೆ ಬಾಯಿ ಮೊಸರು, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತ್ತೆ. ಸಂದರ್ಭ, ರೈತರು ನಿರಾಶಾವಾದಿಗಳಾಗದೆ ಆಶಾವಾದಿಗಳಾಗಿ ಬಾಳನ್ನು ಸಾಗಿಸುತ್ತಿದ್ದಾರೆ. ಲಂಡನ್ ಮಲಗಿ ನಿದ್ರಿಸುತ್ತದೆ ಎಂದು ಅನಿಸುತ್ತದೆ. ಸಾವಿರಾರು ಮಲೆಬೀಳುಗಳು ಸೇರಿ ಕುಣಿದಂತೆ ತೋರುತ್ತಿತ್ತು.
ಚಿಲಿಪಿಲಿಯ ಕಲರವಕ್ಕೆ ಮತ್ತೇರಿದೆ. ನಾಡನರಿಯ ಒಲು ಹಲುಗಿರಿಯೇ ಬಿಡುವೆನ. ನೆಕ್ಸ್ಟ್ ಪೊಯಮ್ ಕೇಳಿದ್ದಾರೆ ನಿಮಗೆ, ಹೆಸರುಳಿದ್ದರು. ಓಕೆ, ಒಂದು ಬಾಣಕ್ಕೆ ಗುರಿ ಪೊಯಮ್ ಇದೆ, ಅದನ್ನು ಪ್ರಾಕ್ಟೀಸ್ ಮಾಡಿ. ನಿಮಗೆ 8-10 ವಾಕ್ಯ. ಸಿದ್ಧಾರ್ಥನು ಬುದ್ಧನಾದ ಸಂದರ್ಭದಲ್ಲಿ ಪ್ರಕೃತಿ ಕಂಡುಬಂದ ರೀತಿಯನ್ನು ನೀವು ಮೆಚ್ಚುವ ಅಂಶಗಳೊಂದಿಗೆ ವಿವರಿಸಿ. ಬೋಧಿವೃಕ್ಷದ ಹಾಡು ಪದ್ಯದಲ್ಲಿರುವ ಜೀವನ ಮೌಲ್ಯಗಳನ್ನು ಕವಿಯ ಆಶಯದಂತೆ ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ನೆಕ್ಸ್ಟ್ ಪ್ರಬಂಧ ಟಾಪಿಕ್ಸ್ ನೋಡಿ. ಸಾವಯವ ಕೃಷಿ, ವೃತ್ತಪತ್ರಿಕೆಗಳು ಅಂತ ಕೇಳಿದ್ದಾರೆ. MCQ ಕೂಡ ಪ್ರಾಕ್ಟೀಸ್ ಮಾಡಿ. ಇದು ಕೂಡ 2022 ಕ್ವಶನ್ ಪೇಪರ್. ಇಂದ್ರನಿಗೆ ಗಿಳಿಯನ್ನು ಕಂಡು ಆಶ್ಚರ್ಯವಾದುದು ಏಕೆ? ಸಸ್ತನಿಗಳ ಆಶ್ರಯದಾಣಗಳು ಯಾವ್ಯಾವು? ಹಕ್ಕಿಗೂಡಿನಲ್ಲಿ ಯಾವುದರ ಸಮನ್ವಯತೆ ಇದೆ? ವಿದ್ಯಾರ್ಥಿಗಳು ಕಾಫಿ ಕುಡಿಯಲು ಎಂತಹ ಕಪ್ಪುಗಳನ್ನು ಆರಿಸಿಕೊಂಡರು? ಗುರುಗಳು ಯಾವುದನ್ನು ದುರ್ದೈವದ ಸಂಗತಿ ಎಂದು ಬಣ್ಣಿಸಿದರು? ಗೋಪಾಲನ ಬೆಳಗಿನ ಮುಖ್ಯ ಕೆಲಸ ಯಾವುದಾಗಿತ್ತು? ಏಣಿ ಇಲ್ಲ ಬಿಡಿ ನಿಮಗೆ. ನೆಕ್ಸ್ಟ್, ಬುದ್ಧನು ಅರಿತುಕೊಂಡ ಬದುಕಿನ ಸತ್ಯವೇನು? ಕವಿ CPK ಯವರು ನಮ್ಮ ಕರ್ತವ್ಯಗಳನ್ನು ಹೇಗೆ ಮುಗಿಸಬೇಕೆಂದು ಹೇಳಿದ್ದಾರೆ. ಈ ಕ್ವಶನ್ ತುಂಬ ಸರಿ ಬಂದಿದೆ. ಅಡಿಗರು ಯಾವುದಕ್ಕೆ ಹಗಲಿರಲು ಬೇಕೆಂದಿದ್ದಾರೆ? ಅಕ್ಕಮಹಾದೇವಿಯವರು ಹೇಳುವಂತೆ ದನವಿದ್ದವರಲ್ಲಿ ಇರಬೇಕಾದ ಗುಣ ಯಾವುದು? ಕೌರವನ ಸೇನೆ ಉತ್ತರನಿಗೆ ಹೇಗೆ ಕಾಣಿಸಿತು? ಇದೆಲ್ಲ ಇದೆ ಕ್ವಶನು. ಮತ್ತು ಇಲ್ಲಿ ನಿಮಗೆ ಬಸವರಾಜ ಸಬರದ ಇವರು ಕೇಳಿದ್ದಾರೆ. ಮತ್ತು ಸಾರಾಂಶ ನೋಡಿ, ಇಲ್ಲಿ ವೇಷ ಧರಿಸಿ ವಚನಗಳಿದ್ದೆ ಕೇಳಿದ್ದಾರೆ. ಇಲ್ಲೂ ಕೂಡ ಅಲಂಕಾರ, ಮಗುವಿನ ಮುಖ ಚಂದ್ರನಂತೆ ಮನೋಹರವಾಗಿದೆ. ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್, ಗಾದೆ ಮಾತು ಪೆನ್ನು ಕಡಗಕ್ಕಿಂತ ಹರಿತ, ಕಟ್ಟುವುದು ಕಠಿಣ, ಕೆಡುವುದು ಸುಲಭ ಅಂತ ಕೇಳಿದ್ದಾರೆ. ಸಂದರ್ಭ ಇಲ್ಲಿದೆ. ನೆಕ್ಸ್ಟ್, ಗುರಿ ಪದ್ಯವನ್ನು ಕೇಳಿದ್ದಾರೆ. 8-10 ವಾಕ್ಯ. ಗೋಪಾಲನು ತನ್ನ ತಾಯಿಯೊಂದಿಗೆ ನಡೆಸಿದ ಸಂಭಾಷಣೆಯ ಸಾರವನ್ನು ಸ್ವಾರಸ್ಯಕರವಾಗಿ ಬರೆಯಿರಿ. ನನ್ನ ಗೋಪಾಲ ಪಾಠದಲ್ಲಿ ವರ್ಣಿಸಿದ ಪ್ರಕೃತಿಯ ವರ್ಣನೆಯನ್ನು ನೀವು ಮೆಚ್ಚುವ ಅಂಶಗಳೊಂದಿಗೆ ವಿವರಿಸಿ. ಈ ಪ್ರಬಂಧ ಪರಿಸರ ಸಂರಕ್ಷಣೆ ಇಂದಿನ ಅಗತ್ಯತೆ, ರಾಷ್ಟ್ರೀಯ ಹಬ್ಬಗಳ ಮಹತ್ವ, ಪೊಯಮ್ ಕೂಡ ಕೇಳಿದ್ದಾರೆ. ಓಕೆ, ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್. ಇಷ್ಟನ್ನು ಪ್ರಾಕ್ಟೀಸ್ ಮಾಡಿ. ಓಕೆ, ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನಿಮ್ಗೆ ಏನು ಅರ್ಥ ಆಗ್ತಿದೆ, ಏನು ಅರ್ಥ ಆಗ್ತಾ ಇಲ್ಲ, ಹೆಲ್ಪ್ಫುಲ್ ಇದೆ ಇಲ್ಲ ಈ ಚಾನಲ್ಲು. ಓಕೆ, ಮುಂದಿನ ದಿನಗಳಲ್ಲೂ ಕೂಡ ನಾನು ಹಿಂದಿ ಮತ್ತು ಕನ್ನಡ ಯಾವ ರೀತಿ ಮಾತಾಡಬೇಕು ಅಂತ ನಿಮಗೆ ಮುಂದಿನ ದಿನಗಳಲ್ಲಿ ವೀಡಿಯೋಸ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.